ಕೂಡ ಅತಿವೃಷ್ಟಿಯಾಗಿದೆ, ಅನಾವೃಷ್ಟಿ. ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ 2009ರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಮತ್ತು 2019ರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು. ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೂಡ ಅತಿವೃಷ್ಟಿಯಾಗಿದೆ. ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ 1 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2019 ಸೆಪ್ಟೆಂಬರ್ 2009 ಸೆಪ್ಟೆಂಬರ್ 4ರಲ್ಲಿ ಅತಿವೃಷ್ಟಿ ಆಗಿತ್ತು. ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು, ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣಾ ರಿವರ್, ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಹರಿದಂಥ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ, ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 168 ಹಳ್ಳಿಗಳನ್ನು ಶಿಫ್ಟ್ ಮಾಡಬೇಕು ಅಂತಿತ್ತು. ಅದರಲ್ಲಿ 68 ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂತ ಹಳ್ಳಿಗಳನ್ನು ಭಾಗಶಃ ಶಿಫ್ಟ್ ಮಾಡತಕ್ಕಂಥದ್ದು. ನಾನು ಇವ್ರಿಗೆ ಹೋಗ ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು. ಟಿವಿನಂತ ಸಂಸ್ಥೆಗಳು ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ. ಉದಾಹರಣೆಗೆ ಮುದ್ದೇಬಿಹಾಳ ತಾಲೂಕಿನ ಹಡಿಗನಾಳ ಗ್ರಾಮವನ್ನು TV9 ಅವರು ಕಟ್ಕೊಂಡಿರ್ತಕ್ಕಂಥದ್ದು ಇವತ್ತಿಗೆ ಕೂಡ ದಾಖಲಾಗಿರ್ತದೆ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ 100 ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು. ಅನೇಕ ಮಠಾಧೀಶರುಗಳು, ಸುತ್ತೂರು ಶ್ರೀಗಳು ಇರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ರಂಭಾಪುರಿ ಶ್ರೀಗಳು ಇರ್ಬೋದು, ಎಲ್ಲ ಶ್ರೀಗಳು ಆಯಾ ಮಠದಿಂದ ಒಂದೊಂದು ಹಳ್ಳಿಗಳನ್ನ, 2 ಹಳ್ಳಿಗಳನ್ನ ಪುನರ್ವಸತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ, ವಿದ್ಯುತ್ತನ್ನು ಸಂಪರ್ಕ ಕೊಟ್ಟು, ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ. ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದನೇದು. ಇನ್ನು ಎರಡನೇದು, ನಾನು ಬೆಳೆಗಳಿಗೆ 2019ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ 4 ದಿನದಲ್ಲಿ ಮಳೆ ಪ್ರಾರಂಭ ಆಯಿತು. ಸುಮಾರು 20 ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಕೃಷ್ಣೆ, ಭೀಮೆ, ತುಂಗಭದ್ರೆ, ಘಟಪ್ರಭೆ, ಮಲಪ್ರಭೆ, ದೋಣಿ ಎಲ್ಲ ನದಿಗಳು ತುಂಬಿ ಹರಿದು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸ್ಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ಆದಂತ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿವರೆಗೆ ಬಂದ್ರು. ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲ ಕಡೆಗೆ ಹೋದ್ರು. ಅವರು ಒಬ್ಬರೇ ಸ್ವತಃ ಗ್ರೌಂಡ್ಗಿಳಿದು ಬಂದ್ರು, ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಸತ್ತಂತವ್ರಿಗೆ 5 ಲಕ್ಷ ಅನೌನ್ಸ್ ಮಾಡಿದ್ರು, ಸಂಪೂರ್ಣ ಬಿದ್ದಂತ ಮನೆಗೆ 5 ಲಕ್ಷ ಅನೌನ್ಸ್ ಮಾಡಿದ್ರು. ಮತ್ತು ಬೆಳೆಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದಿದ್ದು 2,35,000 ಕೋಟಿ. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ನಮ್ಮ ಕುಷ್ಕಿ ಬೆಳೆಗೆ ಅದಕ್ಕೆ 16,500 ರೂಪಾಯಿ ಕೊಟ್ಟರು. 10,000 ರಾಜ್ಯ ಸರ್ಕಾರದಿಂದ ಹಾಕಿಕೊಟ್ಟರು. ಉಳಿದಿರ್ತಕ್ಕಂಥ 6,500 ರೂಪಾಯಿ NDRF ಪ್ರಕಾರ, SDRF ಪ್ರಕಾರ ಇದೆ. ನೀರಾವರಿ ಬೆಳೆಗಳಿಗೆ 23,000 ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. 23,500 ರೂಪಾಯಿ, 13,500 ರೂಪಾಯಿ NDRF ಇದ್ರೆ 10,000 ಆಡ್ ಮಾಡಿಕೊಟ್ರು. ತೋಟಗಾರಿಕಾ ಬೆಳೆಗಳಿಗೆ 28,000 ಕೊಟ್ಟರು. 18,000 ಇತ್ತು ಪ್ಲಸ್ 10,000 ಆಡ್ ಮಾಡಿ 28,000 ಕೊಟ್ಟರು. ಯಾವ ಅಂಗಡಿಗಳಲ್ಲಿ ನೀರು ಹೋಗ್ತಿರ್ತಕ್ಕಂಥದ್ದು, ಮನೆಗಳಿಗೆ ನೀರು ಹೋಗ್ತಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರ ಮನೆಯಲ್ಲಿ ನೀರು ಹೋಗ್ತಿದೆ 24 ಗಂಟೆಯಲ್ಲಿ 10,000 ರೂಪಾಯಿ ಕೊಟ್ವಿ. ಅಂಗಡಿಗಳು ಮುಗ್ಗಟ್ಟುಗಳು ನೀರು ಹೋಗ್ತಿದ್ರೆ 25,000 ಕೊಟ್ವಿ. ನೇಕಾರರ ಗೂಡುಗಳ ನಾಶ ಆದಾಗ ಅವರಿಗೆ 25,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಇವತ್ತಿನ ವಿವರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ 3.5